7 ಈ ಕಡೆಯಿಂದ ದಾಳಿ ಸತಿ ತಂಡದಲ್ಲಿ ದಾಳಿ ಮಾಡಿದ್ದಾರೆ. ಈ ಹಂತವಾಗಿ ಪ್ರತಿಯೊಂದು ತಂಡಕ್ಕೆ ಬಗೆ ಬಡಿದು ಅಂತಿಮ ಪಂದ್ಯಕ್ಕೆ ಸಾಗಿದ ತಂಡಗಳು ಮೊದಲ ದಾಳಿಯಲ್ಲಿ ಉಳಿಸೋದಕ್ಕೆ ಪಾಯಿಂಟ್ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ. ಮೈಕ್ ಸ್ವಲ್ಪ ಬೇಯಿಸಿ, ಮ್ಯೂಸಿಕ್ ಆಫ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಎರಡು ತಂಡಗಳು ಸಾಕಷ್ಟು ಅನುಭವಿ ಆಟಗಾರರು ಹಾಗೂ ಬಲಿಷ್ಠ ತಂಡಗಳು ಎಂದು ಸರ್ ಒಂಚೂರು ಸರ್ ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಎರಡು ಅಂಕ ಏಕಕಾಲಕ್ಕೆ 2 ಅಂಕ ಕಳೆದ ಓಕೆ ದಾಳಿಯನ್ನು ಮತ್ತೆ ಸಚಿನ್ ಇದೆ. ಸತ್ತಿ ತಂಡದ ಒಬ್ಬ ಭರವಸೆ ಆಟಗಾರ ದಾಳಿಯಲ್ಲಿ ಸತ್ತಿ 2-2 ಬಲ ಏನು ಮಾಡೋದು. ಶಿರಟ್ಟಿ ತಂಡದ ಆಟಗಾರ 7 ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ 2 ತಂಡಗಳು, ಒಂದು ನಮ್ಮ ನಮ್ಮ ಜಿಲ್ಲೆಯ ಅತನಿ ತಾಲೂಕಿನ ತಂಡಗಳು. ಇಲ್ಲಿವರೆಗೆ ಹಂತ ಹಂತವಾಗಿ ಪ್ರತಿಯೊಂದು ತಂಡದ ಮುಖಾಮುಖಿ ಹೋರಾಟವನ್ನು ಮಾಡಿ ಎಲ್ಲ ತಂಡಗಳನ್ನು ಬಗೆಬಡಿದು ಫೈನಲ್ ಕೆಳಗೆ ಇಟ್ಟಿದೆ. ಒಂದು ಸ್ಥಳೀಯ ತಂಡ, ಇನ್ನೊಂದು ಶಿರಟ್ಟಿಯ ತಂಡ. ಸ್ವಲ್ಪ ಯಾವ ಮಾಡಿದ್ರು ಕೂಡ ಕೈಲಿಂದ ತಪ್ಪುತ್ತೆ. 7,000 ಸರ್ ಮ್ಯೂಸಿಕ್ ಬಂದ್ ಮಾಡಿ ಪ್ಲೀಸ್, ಮ್ಯೂಸಿಕ್ ಬಂದ್ ಮಾಡಿ. ಸತ್ಯ ತಂಡದಿಂದ ಜರ್ಸಿ ನಂಬರ್ 9 ಇದರಿಂದ ಉತ್ತಮ ಅಂತ ಹೇಳ್ಬೋದು. ಸತ್ಯ ತಂಡದ ಸಚಿನ್ ಇದರಿಂದ ದಾಳಿ ಮತ್ತೆ ದಾಳಿಗಿದ್ದಾರೆ ಸಚಿನ್ ಅವರು. ಕಾದು ನೋಡುವ ಸಮಯ. ಅಂಕ ತಮ್ಮ ಹಿಂದಿನ ದಾಳಿಯಲ್ಲಿ ಅಂಕ ಪಡೆಯುವಂತಹ ಯಶಸ್ಸನ್ನು ಕಂಡಂತಹ ಆಟಗಾರ ಸಚಿನ್. ತುಂಬಾ ಚೆನ್ನಾಗಿ ಆಟ ಹೇಳ್ಬೋದು. ತಂಡಕ್ಕೆ ಶಿರಟ್ಟಿ ತಂಡ ತುಂಬಾ ಬಲಿಷ್ಠವಾದ ಆಟ ಆಗಬಹುದು. ಈ ತರದ ದಾಳಿ ಶಿರಟ್ಟಿ ತಂಡದಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಆರೇ ಮನಸ್ಸಿನ ಮೈ ಮೇಲೆ ಪ್ರತಿಯೊಂದು ಈ ರೀತಿ ಆಗುತ್ತೆ. ನಿನ್ನ ನೋಡಿ ಯೂನಿವರ್ಸಿಟಿ ಮಾಡಿಸ್ಬಿಡ್ತೀನಿ ಅಂದ್ಕೊಂಡ ನಿನ್ನ ಏನ 100% ಯೂನಿವರ್ಸಿಟಿ ಮಾಡಿಸ್ತೀನಿ. ಮತ್ತೆ ದಾಳಿಯಲ್ಲಿ ಸತ್ತಿ ತಂಡದ ಆಟಗಾರ. ಐದು ಗ್ಯಾಪ್ ಆಗಲ್ಲ. ಶಿರಟ್ಟಿ ತಂಡದ ಆಟಗಾರ ತುಂಬಾ ಚೆನ್ನಾಗಿ ಆಟಗಾರ. ಸ್ವಲ್ಪ ಯಾವ ಮಾಡಿದ್ರು ಕೂಡ ಕೈಯಿಂದ ಶಿರಹತ್ತಿ 4-6.
ಕೇವಲ ಒಬ್ಬ ಆಟಗಾರ ದಾಳಿಗಿಳಿದ್ದಾರೆ ಶಿರಟ್ಟಿ ತಂಡದ ಆಟಗಾರ. ಸರ್ ಇವ್ ಹುಡುಗನ ಹೇಳಿದ್ರೆ ಅಸ್ಕರ್ ಹತ್ತಾರ ಅವ್ರು 100 ರೂಪಾಯಿ ಕೊಡ್ತಾರೆ. ಓಕೆ, ಈಗ ದಾಳಿ ಮಾಡಿದಂತ ಆಟಗಾರ ಸಚಿನ್ ಈತನನ್ನು ಹಿಡಿದರೆ ಅಸ್ಗರ್ ಅವರು 100 ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅಸ್ಕರ್ ಹತ್ತಾರ್ ಓಕೆ, ಆ ಆಟಗಾರರನ್ನು ಹಿಡಿಯದಿದ್ದರೆ ಆ ಹಣವನ್ನು ಸಚಿನ್ಗೆ ಕೊಡಲಾಗುವುದು. ಹನುಮಂತನವರು ಇಲ್ಲಿವರೆಗೆ ಸಾಕಷ್ಟು ಮ್ಯಾಚ್ಗಳು ನೋಡಿದ್ರಿ. ಸತ್ಯಗ್ರಾಮದಲ್ಲಿ ಸಾಕಷ್ಟು ಟೀಮ್ಗಳು ಇದ್ದವು. ಈ ತಂಡದ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ರಾಮಾಂಜನ ಸತ್ತಿ ಈಗ ನನ್ನ ಪ್ರಕಾರ ಇವ್ರು ಏನು ಪ್ರೋತ್ಸಾಹ ಮಾಡ್ಬೇಕು ನಾವು ಮಾಡ್ತೀವಿ ನಮ್ಮಿಂದ. ಆದ್ರೆ ನಮ್ಮಲ್ಲಿ ಯೂನಿವರ್ಸಿಟಿ ಅದಾವ ಅಂದ್ರೆ ನಮ್ಮಲ್ಲಿ ಇಬ್ಬರು, ಒಂದು ನಾನು ಒಂದು ಸಂಜು ಜಮಖಂಡಿ ಅವರು, ಇಬ್ಬರು ಯೂನಿವರ್ಸಿಟಿ ಇದ್ದಾರವರು. ಇದರ ಯೂನಿವರ್ಸಿಟಿ ಯಾರೇ ಹಾಕನಂದ್ರ ಯೂನಿವರ್ಸಿಟಿ ಮಾಡುವಂತ ನಾವು ಮಾಡ್ತೀವಿ. ಅವ್ರು ಏನು ಅನುಕೂಲ ಮಾಡ್ತೀವಿ. ಅವ್ರು ಏನು ಸಪೋರ್ಟ್ ಮಾಡೋದು ಅದನ್ನು ಮಾಡ್ತೀವಿ. ಅದ್ರ ಒಂದು ಸತ್ಯ ಡಿಸ್ಟ್ರಿಕ್ಟ್ ಎಲ್ಲಾದ್ರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಹೆಸರು ತಂದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾರೆ ಸರ್. ತುಂಬಾ ಒಳ್ಳೆಯದು ಸರ್. ನೋಡ್ರಿ, ಇವತ್ತು ಇಲ್ಲಿಗೆ ಪ್ರಶ್ನೆ ಮಾತಾಡಿದ್ರೆ ಅವಾಗಲೇ ನೀವು 1,000 ರೂಪಾಯಿ ಘೋಷಣೆ ಮಾಡಿದ್ರಿ, 3 ಬೋನಸ್ ಮ್ಯಾಚ್ ಪಡೆದ್ರಿ. ಈ ಪಂದ್ಯಕ್ಕೂ ಇದೆ ಅದು ಸರ್. ಅವರು ಈಗ ಚೇರ್ಮನ್ ನಾವು ಹುಡುಕ್ಯಾರ ಫೈಟ್ ಶೆಟ್ಟಿ 6 ಪಂದ್ಯಗಳು. ಈಗಾದ್ರೂ ನಾವು ರಾಜಮಠ ಆಡಿದ್ರಿ, ಬಸಪ್ಪ ತಮ್ಮಳ್ಳಿ ಪ್ಲೇಯರ್ರಿ, ಅವರು ಎಲ್ಲ ಆಡಿದ್ರಿ. ಆದ್ರೆ ಇಷ್ಟು ಸೌಕರ್ಯ ನಮಗೆ ಇದ್ದಿದೆ. ಈಗೇನು ಅನಿಸ್ತದೆ ಸರ್ ಮ್ಯಾಟ್ ಅದು ನೋಡಿ? ಮತ್ತೆ ಚಡ್ಡಿ ಹಾಕ್ಬೇಕು ಅನಿಸ್ತಾ ಇದೆಯಾ ಸರ್? ಚಡ್ಡಿ ಹಾಕ್ಬೇಕು ಅನಿಸ್ತದೆ. ನಮ್ಗೆ ಅದು ವಯಸ್ಸಿಲ್ಲ, ವಯಸ್ಸಿದ್ರೆ ಚಡ್ಡಿ ಹಾಕೊಂಬಾನ ನಾನು. ಆದ್ರೆ ವಯಸ್ಸಿಲ್ಲ ಬಿಟ್ಟ ಇಷ್ಟ ರೀ. ಅದೇನು ಮನಸ್ಸು ಮಾಡ್ರೆ ಹಾಕೈತ್ರಿ, ಆದ್ರೆ ಕಾಣಬೇಕು ಇಷ್ಟ ರೀ. ತಿಂಗಳ ಒಂದು 30-40 ಸಾವಿರ ಖರ್ಚು ಮಾಡ್ರೆ ಆಡ್ಬೋದು ಸರ್. ನೀವು ಮಾಜಿ ಆಟಗಾರರು, ಅವನು ಮಾಜಿ ಆಡಿದ ಸರ್. ಅವನು ಆಲ್ರೌಂಡ್ ಆಡಿದ ನಿಮ್ಮ ಸತ್ತಿ ತಂಡಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫೈನಲ್ ಆಡ್ತಾರ ಫೈಟ್ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ಮ ಗ್ರಾಮದ 1-2 ಆಟಗಾರರು ನ್ಯಾಷನಲ್ ಲೆವೆಲ್ ಆಡಿ ಪ್ರೊ ಕಬಡ್ಡಿ ಸೆಲೆಕ್ಷನ್ ಆಗುವುದೇ ನಮ್ಮೆಲ್ಲರ ಆಸೆ ಆಗಿದೆ. ನೀವು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸ್ವಲ್ಪ ಸಪೋರ್ಟ್ ಆಗಿರ್ಬೇಕು. ತುಂಬಾ ಧನ್ಯವಾದ ಸರ್. ಇಪ್ಪತ್ತೆರಡು ನಂಬರ್ ನಾವು ಹುಡುಗನ ಹಿಡಿದ್ರೆ 100 ರೂಪಾಯಿ ಇದ್ದು ಸರ್ ಹುಡುಗರಿಗೆ 100 ರೂಪಾಯಿ ಕೊಡೋದು. 28 ನಂಬರ್ 28 ಸಚಿ ತಂಡದ ಆಟಗಾರ ಸಚಿನ್ ಚೀತನನ್ನು ಹೊಂದಿದೆ. ನಂಬರ್ 28 ಚಡ್ಡಿ ಬಣ್ಣಿ ಅಂತ ತೊಗೊಂಡ್ರಿ. ಇಲ್ಲೂ ಒಬ್ಬ ನಮ್ಮಲ್ಲಿ ಕಬಡ್ಡಿ ಬಿಡ್ಬೇಕು, ಅಣ್ಣಪ್ಪ ಜಗಪ್ಪ ನಾವೊಬ್ಬ ಕಬಡ್ಡಿ ಬಿಡ್ಬೇಕು. ಮತ್ತೆ ನಮ್ಮಲ್ಲಿ ಅಪ್ಪ ಅಪ್ಪ ಸಾಡಿ ಬರ್ತಾರೆ. ಅವನು ಒಯ್ಗಂತ ಬಿಟ್ಟಿಲ್ಲ ಸರ್. ಇಲ್ಲ ಅಪ್ಪ ಸಾಬ್ ಒತ್ತನಾರ ಅಂತೇಳಿ ಕೇಳಿರ್ತೀರಿ ಸರ್. ಆದ್ರೆ ಅವ ಇವು ಹಂಗೆಲ್ಲ ನಮ್ಮಲ್ಲಿ ಚಂದ ಆಡಿದ್ರಿ. ಬಸ್ಸು ಬಾಗೋಜಿ ಅಂತೇಳಿ, ಮುಂದೆ ರಾಮ ದವಾಯಿ ಅಂತೇಳಿ ಅವ್ನ ಬಸ್ಸಿಂದ ಆಗಿರೋದಂತೆ. ಮತ್ತೆ ಹಿಂಗೆ ಪ್ರೋತ್ಸಾಹ ನಾವಿರ್ತಾರೆ ಸರ್. ನಮಗೊಂದು ಮಾತು ಹೇಳ್ಯಾರಿ, ಯಾರು ಹೇಳ್ಯಾರಂದ್ರೆ ಬೆಳಗಾವಿ ಎಲ್ಲೇ ಹೋದ್ರೆ ನೀವು ಬೆಳಗಾವಿ ಡಿಸ್ಟಿಕ್ ಬೆಳೆಸ್ರಿ, ಬೇರೆ ಡಿಸ್ಟಿಕ್ ಬೆಳೆಸ್ಬೇಡ ಅಂತ ಹೇಳ್ಯಾರಿ. ನಾವು ಅದನ್ನ ಇವ್ರಿಗೆ ನೀವು ಬೆಳಗಾವಿ ಡಿಸ್ಟಿಕ್ ಬೆಳೆಸ್ಬೇಕು ಅಂತ ಹೇಳ್ತೀವಿ. ತುಂಬಾ ಧನ್ಯವಾದ ಸರ್.
ಕೊನೆಯ 4 ನಿಮಿಷ ಫ್ರೆಂಡ್ಸ್, ಕೊನೆಯ 4 ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ. ಲಾಸ್ಟ್ ಫಾರ್ 4 ಮಿನಿಟ್ಸ್. ಈಗ ದಾಳಿಗಿರುವಂತ ಆಟಗಾರ ಜೆರ್ಸಿ ನಂಬರ್ 28 ಸಚಿನ್ ಈತನನ್ನು ಹಿಡಿದರೆ ಅಸ್ಗರ್ ಅಣ್ಣ ಅವರು 100 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಏಳು ಅಂತ ಏಕಕಾಲಕ್ಕೆ 7 ಅಂತ. ಈಗ ಕಬಡ್ಡಿ ಇಟ್ಟದ ಅವ್ರು ಒಟ್ಟ 4 ದಿವಸನಾಗ ಇಟ್ಟಾರ ಸರ್. ಹೌದೌದು. ಈ ಕಬಡ್ಡಿ ಆಯೋಜನೆ ಮಾಡಿದ ಆಯೋಜಕರಿಗೆ ಮಸ್ತನ್ ದೇವರು ಇನ್ನಷ್ಟು ಆಯಸ್ಸು ಆರೋಗ್ಯ ಮತ್ತು ಸಂಪತ್ತನ್ನು ಕೊಟ್ಟು ಬರುವಂತ ದಿನಮಾನಗಳಲ್ಲಿ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಟೂರ್ನಮೆಂಟ್ ಬಳಸಲಿ ಅಂತ ಹೇಳ್ಕೊಳ್ತೇನೆ. ಕೊನೆಯ 3 ನಿಮಿಷ ಲಾಸ್ಟ್ ಫಾರ್ 3 ಮಿನಿಟ್ಸ್. ಕೊನೆಯ 3 ನಿಮಿಷ ಆಟ ಮಾತ್ರ ಮೈದಾನದಲ್ಲಿ. 20-10. ಹನ್ನೊಂದು 20 9 ಅಂಕಗಳ ಅಂತರದಲ್ಲಿ ಸತಿ ತಂಡ. ಯಾರಿಗೆ ಕಾದಿದೆ ಜಯದ ಮಾಲೆ ನೋಡುವ ಸಮಯದ ಅಭಾವ ಇರುವ ಕಾರಣ ಸಾಕಷ್ಟು ಅಂಕಗಳಿಂದ ಮುನ್ನಡೆ ಸಾಗುತ್ತಾ ಇದೆ ಸತಿ ತಂಡ. ಮುಂದಿನ ವರ್ಷ ಕಬಡ್ಡಿ ಪಂದ್ಯಾವಳಿಗಳಿಗೆ ಯಾರಾದರೂ ಬಹುಮಾನ ಘೋಷಣೆ ಮಾಡೋರಿದ್ರೆ ಈಗಲೇ ಮಾಡಬಹುದು. ಕೊನೆಯ 2 ನಿಮಿಷ ಫ್ರೆಂಡ್ಸ್, ಲಾಸ್ಟ್ ಫಾರ್ 2 ಮಿನಿಟ್ಸ್. ಕೊನೆಯ 2 ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ. ಜಾತ್ರಾ ನಿಮಿತ್ತವಾಗಿ 55 ಕೆಜಿ ಹಾಗೂ 58 ಕೆಜಿ ಕಬಡ್ಡಿ ಪಂದ್ಯಾವಳಿಗಳು ಸತ್ತಿ ಗ್ರಾಮದಲ್ಲಿ 2ನೇ ದಿನದ ಅಂಗವಾಗಿ ಕೊನೆ ಹಂತಕ್ಕೆ ಸಾಗುತ್ತಾ ಇದೆ. ಹನ್ನೆರಡು 21 ಮಧ್ಯ ಆಟ. ಕೊನೆಯ 1 ನಿಮಿಷ ಲಾಸ್ಟ್ ಫಾರ್ 1 ಮಿನಿಟ್. ಕೊನೆಯ 1 ನಿಮಿಷದ ಆಟ. ಎಲ್ಲೆಲ್ಲ ಹಚ್ಚಿದ್ ನೋಡ ಮುಗಳಿಗೆ ಅಟ್ಟಾಚಿಯೋ. ಹಿರೇಮಠ ಅವರು ಸಚಿನ್ ಅವರು ಆಟವನ್ನು ಮೆಚ್ಚಿ 50 ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ. ಇವರಿಗೆ ತುಂಬಾ ಧನ್ಯವಾದಗಳು. ಈ ಆಟ ಬಂದ ತಕ್ಷಣ ಸಚಿನ್ ಅವರು 50 ರೂಪಾಯಿ ಅಂತ ಇಟ್ಕೊಂಡು ಹೋಗುದು. ಅಣ್ಣ ನಾ ಇಟ್ಕೊಂಡಿರ್ತೀನಪ್ಪ 50 ರೂಪಾಯಿ. ನೀ ತಗೊಂಡ್ಯಾ ಸರ್? ಇನ್ನೊಂದು ಆಸೆ, ಓಪನ್ ಆದ್ರೆ ಬಹಳ ಚಂದ. ಬರೀ ಕೆಜಿ ಊಟ